ಮಾಡಲಿಲ್ಲ. ರೈತರಿಗೆ ಜಾಸ್ತಿ ಮಾಡಿದ್ವಿ. ಯಡಿಯೂರಪ್ಪನವರು ಫಾಸ್ಟ್ ಉಪಮುಖ್ಯಮಂತ್ರಿ ಆದಾಗ ಪ್ರಾರಂಭ ಮಾಡಿದ್ರು. ಅವರಿಗೆ ಗೌರವ ಧನವನ್ನು ವೀಟಿಗೆ 2 ರೂಪಾಯಿ ಮಾಡಿದ್ರು, ಅವಾಗ 4 ರೂಪಾಯಿ 6 ರೂಪಾಯಿ. ರಾಜ್ಯ ಸರ್ಕಾರದ ಹಣವನ್ನೇ ರೈತರಿಗೆ ಹೆಚ್ಚುವರೆಗೆ ಯಾರು ಅವರಿಗೆ ಕೊಡೋದ್ರ ಮೂಲಕ ರೈತರಿಗೆ ಶಕ್ತಿ ಮಾಡಿದ್ರು. ಇದು ರೈತರಿಗೆ ಕೊಡ್ತೀವಿ ಅಂತೇಳಿ ಹಾಲು ತಗೊಳ್ಳೋರಿಗೆ ಹೆಚ್ಚು ಮಾಡಿದ್ರು. ಅದು ಹಾಲು ತಗೊಳ್ಳೋದು ಕಸ್ಟಮರಿಗೆ ಭಾಳ ಭಾಳ ಹಾಲು ಬೇಕೇ ಬೇಕು. ಈಗ ಹಾಲಿನ ರೇಟ್ ಜಾಸ್ತಿ ಮಾಡಿದ್ವಿ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ವಿ, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ವಿ. ಆಮೇಲೆ ಸ್ಮಾರ್ಟ್ ಮೀಟರ್ ಅಂತ ಮಾಡಿದ್ದಾರೆ. ಅದು ನಮ್ಮ ಸಾಲಕ್ಕೆಲ್ಲ ಇದು ಗೊತ್ತಾಗಿಲ್ಲ, ಜನಕ್ಕೆ ಗೊತ್ತಾಗಿಲ್ಲ, ಆದರೆ ಇನ್ನೂ ಎಫೆಕ್ಟಿವ್ ಬಂದಿಲ್ಲ. ಅದು 1890 ರೂಪಾಯಿ ಇತ್ತು ಮೀಟ್ರಿಗೆ, ಹೊಸ ಮೀಟ್ರ್ ಹಾಕ್ಸಕ್ಕೆ. ಅದನ್ನು 8,000 ರೂಪಾಯಿ ಮಾಡಿದ್ದಾರೆ. ಇನ್ನು 3,000 ರೂಪಾಯಿ ಇತ್ತು, ಅದನ್ನು 18,000 ಮಾಡಿದ್ದಾರೆ. 4,000 ಚಿಲ್ಲರೆ, 4,900 ಚಿಲ್ಲರೆ, ಅದನ್ನು 28,000 ಹಾಕಬೇಕು. ಅದನ್ನು ಒಂದು ಕಂಪ್ನಿ ಕೊಟ್ಟು ಅವ್ರ ಹತ್ರನೇ ತಗೋಬೋದು. ನೀವು ಯಾರ ಹತ್ರ ತಗೊಂಡು ಹಾಕೋಬೋದು ಬೇರೆ. ಈಗ ಹಾಕಿ ಮಾಡಿ ಒಂದು ಟೆಂಡರ್ ಕರೆದು ಒಂದು ಕಂಪ್ನಿ ಕೊಟ್ಟಿದ್ದಾರೆ. ಆ ಕಂಪ್ನಿ ಸರ್ವಿಸ್ ಕೊಡ್ತಾರೆ. ಅದು ದೊಡ್ಡ ಹಗರಣ. ನೀವು 15,000 ಕೋಟಿ ಹಗರಣ. ಅದನ್ನು ಎಲ್ಲ ಕಾನೂನುಗಳನ್ನು ಮೀರಿ ಯಾವುದೇ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ ಅಂತ ಒಂದು ಸಂಸ್ಥೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ಈಗಿನ್ನು ಸದ್ಯ ಕೋರ್ಟಿಗೂ ಹೋಗ್ತಾ ಇದೆ. ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ ಸದ್ಯಕ್ಕೆ. ನಮ್ಮ ಪಾರ್ಟಿಯವರೇ ಅಶ್ವತ್ಥನಾರಾಯಣ ಅವರು ವಹಿಸಿದ್ರು ಕೆಲಸವನ್ನು, ಅವ್ರು ಮಾಡ್ತಾ ಇದ್ದಾರೆ. ಹೀಗೆ ಇದೊಂದು ದೊಡ್ಡ ಹಗರಣ. ಸ್ಟಾಕ್ ಯಾವ ರೇಟು ಜಾಸ್ತಿ, ಸ್ಟಾಕ್ ರೇಟು ಜಾಸ್ತಿ, ಜನನ ಮರಣ ಪತ್ರಕ್ಕೂ ಕೂಡ ರೇಟ್ ಜಾಸ್ತಿ ಮಾಡಿದ್ರು. ಪ್ರಮಾಣ ಪತ್ರ ತಗೊಳ್ಳೋದು ಯಾವುದು ಜಾಸ್ತಿ ಮಾಡಿಲ್ಲ ಅಂತಿಲ್ಲ. ಆಮೇಲೆ ಕರ್ನಾಟಕದ ಇತಿಹಾಸದಲ್ಲೇ ನನಗೆ ಗೊತ್ತಿತ್ತು, ನನಗಂತೂ ಗೊತ್ತಿಲ್ಲ, ಕಸಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಕಸಕ್ಕೆ ಟ್ಯಾಕ್ಸ್ ಹೆಂಗೆ ಹಾಕ್ತಾರೆ? ವಿಸ್ತೀರ್ಣದ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ನಮ್ಮ ಬೆಂಗಳೂರು ಕೆಲವು ಏರಿಯಾಕ್ಕೆ ಹೋದ್ರೆ ಗಂಡು ಅಜ್ಜ ಅಜ್ಜಿ ಇವರೇ ಇದ್ದಾರೆ. ನಮ್ಮ ಸಾಗರದಲ್ಲಿ ವಿಜಯನಗರಕ್ಕೆ ಹೋದರೆ ಅನೇಕ ಜನ ನಮ್ಮ ಮನೇಲಿ ಬರೀ ಇಬ್ಬರು ರಿಟೈರ್ಡ್ ಎಂಪ್ಲಾಯ್ಸ್ ಇದ್ದಾರೆ. ಅವ್ರ ಮಕ್ಕಳೆಲ್ಲ ಬೆಂಗಳೂರು ಮತ್ತೊಂದು ಕಡೆ ಮೂರು ಕಡೆ ಇದ್ದಾರೆ. ಅವ್ರ ಮೇಲೆ ಎಷ್ಟು ಕಸ ಉತ್ಪತ್ತಿ ಆಗ್ಬೋದು? ಮಕ್ಕಳು ರಿಟೈರ್ಡ್ ಆಗೋದು ಒಳ್ಳೆ ಮನೆ ಕಟ್ಟಿದ್ದಾರೆ. ಮನೆಯ ವಿಸ್ತೀರ್ಣದ ಮೇಲೆ ಕಸ ಟ್ಯಾಕ್ಸ್ ಆಗ್ತಾರೆ. ಇದು ಹೇಗೆ? ಆ ಅಜ್ಜ ಅಜ್ಜಿ ಎಷ್ಟು ಕಸ ಉತ್ಪತ್ತಿ ಆಗುತ್ತೆ ಅವ್ರ ಮನೆ. ಈ ಕಸಕ್ಕೆ ಕೂಡ ಟ್ಯಾಕ್ಸ್. ಇಷ್ಟಾದ್ರೂ ಬೆಂಗಳೂರು ಮುಳಿದು ಹೋಗಿದೆ. ನಿನ್ನೆ ಮೊನ್ನೆ ನೀವೆಲ್ಲ ತೋರಿಸ್ತಾ ಇದ್ರಿ, ನೀವು ಬರೀತಾ ಇದ್ರಿ, ನೋಡ್ಬೋದು. ಹೀಗೆ ಎಲ್ಲ ರೇಟ್ ಜಾಸ್ತಿ ಮಾಡಿರೋದಕ್ಕೆ ಸರ್ಕಾರದ ಸಾಧನೆ. ಇನ್ನು ಅನೇಕ ವಿಷಯಗಳು ದೊಡ್ಡ ದೊಡ್ಡ ವಿಷಯ ಇದಾವೆ. ನಾವು ನೋಡ್ತಾ ಇರ್ತೀವಿ. ಯಾವ ಅಭಿವೃದ್ಧಿ ಕೆಲಸವೇ ನನಗಂತೂ ಕಾಣ್ತಾ ಇಲ್ಲ. ಮೊದಲೇ ಮುಂದಿನ ವಾರ ನಾನು ಭೇಟಿ ಮಾಡ್ತಾ ಇದ್ದೀನಿ ಇದೇ ವಿಷಯದ ಮೇಲೆ, ಅಭಿವೃದ್ಧಿ ವಿಷಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಮೊದಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ತಮ್ಮೂರು ಬಂಗಾರಪ್ಪನವರು 67ನೇ ಇಸ್ವಿಯಿಂದ MLA ಆಗಿದ್ದರು. ಎಲ್ಲ ಮಂತ್ರಿ ಆದರು, ಮುಖ್ಯಮಂತ್ರಿನೂ ಆದರು, ಅವ್ರ ಅಣ್ಣ ಮಂತ್ರಿ ಆದರು ಮತ್ತು ಶಾಸಕರಾದರು. ನಾನು 4 ವರ್ಷ ಆಗಿ MLA ಆಗಿದ್ದೆ. ಇವರು ಪುಣ್ಯಾತ್ಮ ಒಂದ್ಸರಿ MLA ಆಗಿದ್ದಾರೆ. ಈಗ 2ನೇ ಸಾರಿ. ಸ್ವರ್ಗದಂಥ ಊರಿನ ತಾಲೂಕಿನಲ್ಲಿ ಕ್ಲಬ್ಗಳಿರಲಿಲ್ಲ. ಈ ಸಾರಿ ಈ ಪುಣ್ಯಾತ್ಮನ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಒಂದು ಕ್ಲಬ್, ಇಸ್ಪೀಟ್ ಕ್ಲಬ್ ದಂಧೆ ನಡೀತಾ ಇದೆ ಹರೀಶ್. ಮೊದಲು ಅದನ್ನು ನಿಲ್ಸಾಕಿರ್ಬೇಕು ಈ ಪುಣ್ಯಾತ್ಮಗೆ ಅಂತ. ಪುಣ್ಯಾತ್ಮ ಹೊಟ್ಟೆಲ್ ಹುಟ್ಟಿ ಈ ಮಂತ್ರಿ ಮೊದಲು ಅದನ್ನು ಮಾಡಿಕೊಂಡು ಇದು ಬಾಕಿದಲ್ಲಿ ನಿಂತಿರೋದು. ಬಾಕಿ ಅನೇಕ ವಿಷಯಗಳು ನನ್ನ ಹತ್ರ ಇದೆ. ಅವ್ರು ಯಡಿಯೂರಪ್ಪನವ್ರು ಮಾತಾಡೋದು ಇದೆಲ್ಲ ನಾವು ನೋಡಿದ್ದೀವಿ. ಯಾಕೆಲ್ಲ ಉತ್ತರ ಕೇಳೋ ಶಕ್ತಿ ಇದೆ, ಕೇಳ್ತೀವಿ ನಾವು. ಮೊದಲು ಅದನ್ನು ನಿಲ್ಸಾಕಿರುತ್ತೆ. ಅದು ಶಿಕ್ಷಣ ಸಚಿವರಾಗಿ ಪ್ರಾರಂಭ ಮಾಡ್ಯಾರ. ಅಪ್ಪ ಮಾಡದಿರೋದನ್ನ, ಅಣ್ಣ ಮಾಡದಿರೋದನ್ನ 27 ಬಂದ್ರೆ 60 ವರ್ಷ ಆಗುತ್ತೆ ಒಂದೇ ಆಡಳಿತ. ಮತ್ತೆ ನಾನು 4 ವರ್ಷ ಇದ್ದೆ. 60 ವರ್ಷದ ಆಡಳಿತದಲ್ಲಿ ಈ ಶಿಕ್ಷಣ ಸಚಿವನಾಗಿ ಇವರು ಮಾಡಿದ ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ಸೊರಬಾದ ಹರೀಶಿನಲ್ಲಿ, ಹರೀಶಿ ಸರ್ಕಲಲ್ಲಿ ದೊಡ್ಡ ಕ್ಲಬ್ ನಡೀತಾ ಇದೆ. ನಾನು ಮೊನ್ನೆ ಹೋಗಿದ್ದೆ, ಅವ್ರು ಖಾಸಗಿ ಕಾರ್ಯಕ್ರಮ ಮದುವೆ ಹೋಗಿದ್ದೆ. ಇದೇನು ಇಷ್ಟೊಂದು ವೆಹಿಕಲ್ ಇಷ್ಟೊಂದು ಇದ್ದಾವೆ, ಇಲ್ಲ ಕ್ಲಬ್ ನಡೀತಿದ್ದೆವು. ಇದು ಮೊದಲು ಅದನ್ನು ಉತ್ತರ ಹೇಳ್ಕೊಂಡು ಆಮೇಲೆ ಮುಂದಿನ ವಾರ ನಾನೇ ಉತ್ತರ ಪ್ರಶ್ನೆ ಮಾಡ್ತೇನೆ. ಉತ್ತರ ಹೇಳಿ ಅವ್ರು ಪ್ರಶ್ನೆ ಮಾಡಿ ನಾವು ಉತ್ತರ ಹೇಳ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಕೇಳೋದಕ್ಕೆ ಬಾಕಿ ಮಾಡೋಣ. 2 ಸಾವಿರ ಅವಕಾಶ ಕೊಟ್ಟಿದ್ದೀವಲ್ಲ, ಇದನ್ನು ನಾವು ಮಾತಾಡೋದಲ್ಲ. ಇಲ್ಲೋಗಿ ಏನು ಮಾಡೋಕ್ಕೆ ಕೇಳಕ್ಕೆ ಹೋಗಿ ನಮ್ಮ ಸಾಲ ಮಾತಾಡೋದಿದೆ, ಅಭಿವೃದ್ಧಿ ವಿಷಯಗಳಿದೆ. ಬಸ್ ಸ್ಟ್ಯಾಂಡ್ ರಾಕು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದಿಷ್ಟು ಮಾಹಿತಿ ತೊಗೊಂಡು ಉತ್ತರ ಹೇಳ್ತೇನೆ. ಜೋಗಕ್ಕೆ ಅಭಿವೃದ್ಧಿಗೆ
ಹೇಗಾಯಿತು, ಎಷ್ಟು ಯಾವಾಗ ಸ್ಯಾಂಕ್ಷನ್ ಆಯಿತು, ಯಾವಾಗ ರಿಲೀಸ್ ಆಯಿತು, ಎಷ್ಟು ಕೆಲಸ ಆಯಿತು, ಯಾರು ಎಮ್ ಎಲ್ ಎ ಇದ್ರು, ಯಾರು ಎಂ ಪಿ ಇದ್ರು ಎಲ್ಲ ಹೇಳ್ತಾರೆ. ಸುಮ್ಮನೆ ಬಸ್ ಸ್ಟ್ಯಾಂಡು ಕಳಿಸಿರಲ್ಲ, ಅದನ್ನು ಬಸ್ ಸ್ಟ್ಯಾಂಡು ಕಳಿಸಿದ್ರೆ ವಿಮಾನ ನಿಲ್ದಾಣನೂ ಕಳಿಸಿದ್ರು, ರೈಲ್ವೆ ಸ್ಟೇಷನು ಕಳಿಸ್ತೀವಿ. ಏನೇಳಿ ಇದಕ್ಕೇನು ಗೊತ್ತಾಗಲ್ಲ. ಸಿಗಂದೂರು ಸೇತುವೆ ಕಳಿಸಿದ್ದಾರೆ, ಇವರೇ ಮಾವನೇ ಮಾವ ಅಂತ ಈಗಂತ ಕಂಸ ಅಂದಿದ್ರು. ಮಾಮಲ್ಲ ಕಂಸ ಮಾಡಕ್ಕೆ ನಾನು ಸೇತುವೆ ಮಾಡಕ್ಕೆ ಮಕ್ಕಳು ಮಾಡಿ ಹಸುಮತಿ ಸೇತುವೆ ಅಲ್ಲೇ ಇವತ್ತಿನವರೆಗೆ ₹1 ದುಡ್ಡು ಬಿಡುಗಡೆ ಮಾಡ್ಸೋಕ್ಕಾಗಿಲ್ಲ. ನಾನು 4 ವರ್ಷ ಇದ್ದಿಲ್ಲ, 5 ವರ್ಷ ನಾನು ಮಾಡ್ಸೋಕ್ಕಾಗಿರಲಿಲ್ಲ. ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ನಿಮಗೆ ಗೊತ್ತಿರಲಿ, ನಾನು ಹೇಳಕ್ಕೆ ಕೊಟ್ಟಿರೋ ಉದ್ದೇಶ ಬೇರೆ ಇದೆ. ಆಗೋ ವಿಷಯ ರಾಘವೇಂದ್ರ ಬಸ್ ಸ್ಟ್ಯಾಂಡ್ ರಾಘವೇಂದ್ರ ತಿಮ್ಮಪ್ಪನವ್ರು ಗಡಿಗೆಲ್ಲ ಹಾಕಿ ಸ್ವಲ್ಪ ದುಡ್ಡು ಮಾಡಿ ನಾನು ಎಸ್ಟಿಮೇಟ್ ಮಾಡುವಾಗ ಇದಾನಲ್ಲ ಅವ್ನು ರಮೇಶ್ ಒಂದು ಅಡ್ವೈಸರ್ ಹೋಗ್ಲಾಡಿ ಅವ ಸರಿಯಾಗಿ ಮಾಡಿದ್ರು. ಬರೀ 22 ಅಡಿ ನೀರಿರುತ್ತೆ, ಅದ್ರ ಮೇಲೆ ಸೇತುವೆ ಕಟ್ಟೋದು ಎಸ್ಟಿಮೇಟ್ ಮಾಡಿದ್ರು. ಅದು ನೋಡ್ಕೊಂಡು ಯಾವ ತಮಿಳುನಾಡು ಮಾಡಕ್ಕೆ ಟೆಂಡರ್ ಹಾಕಿದ. ಅಲ್ಲಿ 66 ಅಡಿ ನೀರಿಲ್ಲ ಸೆಂಟ್ರಲ್ಲಿ, 66 ಅಡಿ ನೀರು ಮತ್ತು ಅದ್ರ ಕೆಳಗೆ ಪಿಲ್ಲರ್ ಎಬ್ಸ್ಕೊಂಡ್ಬರೋದು. ಅದಕ್ಕೆ ಎಸ್ಟಿಮೇಟ್ ಮಾಡ್ಕೊಂಡ್ರೆ ಸಿಗಾಕೊಂಡಿದ್ದೆ. ನಾನು ಮೀಟಿಂಗ್ ಮೇಲೆ ಮೀಟಿಂಗ್ ಕರೆದು ಮಾಡಿಸಿ ಇಲ್ಲ ಅಲ್ಲ ಎಕ್ಸ್ಟ್ರಾ 11 ಕೋಟಿ ಬೇಕು ಅಂತ ಇದ್ದ. 11 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಶುರು ಮಾಡಿದ್ರು. ಅಷ್ಟೊತ್ತಿಗೆ ನಾನು ಎಲೆಕ್ಷನ್ ಬಂದು ಹೋಗಿದ್ದು ನಾನು ಶುರು. ಈ 2 ವರ್ಷದಿಂದ ಏನು ಮಾಡಿದ್ದಾರೆ ಅವರು? ಅದು ತಂದೆ ಇದು ತಂದೆ ಅಂತ ಅದಕ್ಕೆ ಉತ್ತರ ಹೇಳಿದ್ದಾರೆ. ರಾಘವೇಂದ್ರ ಯಡಿಯೂರಪ್ಪನವರು ಸೇತುವೆ ಸ್ಯಾಂಕ್ಷನ್ ಮಾಡಿದ್ರು, ದುಡ್ಡು ಕೊಡಿಸಿದ್ರು, ಎಲ್ಲ ಮಾಡಿದ್ರು. ರಾಘವೇಂದ್ರ MP ಆದರು, ಅವರು ಮಾಡಬೇಕಾದ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕಣ್ಣು ಮುಂದೆ ಇದೆ. ಸುಮ್ಮನೆ ಮಾತಾಡ್ತಾರೆ. ತಾವು ಪದ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ, ಏರ್ಪೋರ್ಟ್ ಕಟ್ಟಿದ್ದಾರೆ, ಶಿವಮೊಗ್ಗ ರೈಲ್ವೆ ನಿಲ್ದಾಣ ಆಗ್ತಾ ಇದೆ, ಭದ್ರಾವತಿ ಆಗ್ತಾ ಇದೆ. ಎಷ್ಟು ಕೆಲಸ ಆಗ್ತದೆ. ಬಸ್ ಸ್ಟ್ಯಾಂಡ್ ಒಂದೇ ಕಾಣಿಸ್ತದೆ. ಬಸ್ ಸ್ಟ್ಯಾಂಡ್ ಕಾಂಪಿಟೇಷನ್ ಕಳಿಸಿದ್ರೆ ಈ ಪುಣ್ಯಾತ್ಮ ಅಗತ್ಯ ಇದ್ದಿದ್ದೆಲ್ಲ ಕಟ್ಕೊಂಡು ಇವರೇ ಇರಲಿ. ಅದನ್ನು ಹೇಳ್ತೇನೆ ನಾನು ಮುಂದಿನ ವಾರನೇ ಹೇಳ್ತೇನೆ. ಇತರ ವಿಷಯ ಬಂದರೆ ಈ ಪುಣ್ಯಾತ್ಮನ ಕಾಲದಲ್ಲಿ ಮೊದಲು ಮಾಡಿದ ಕೆಲಸ ಮಡಸೂರನ್ನ 7 ಜನ ರೈತರನ್ನ 13 ಜನ ಜೈಲಿಡಿಸಿದ್ದಾರೆ. ಯಾರು ತಮ್ಮ ಭಾಳ ಜನ ಮರ್ತೋಗಿರೋದು ಕಾರಣ ಗೊತ್ತಿಲ್ಲ. ನಾವು ಹೇಳಕ್ಕೆ ಅವ್ರ ಹೆಸರು ಕೂಡ ಇದೆ. 13 ದಿನ ಜೈಲಲ್ಲಿ ಯಾವ ಸಣ್ಣ ವಿಷಯ, ಒಂದು ಸ್ಯಾಂಕ್ಷನ್ ಆದ ಬದುಕು ವಿಷಯ, ಜನರ ವಿಷಯ, ತಹಶೀಲ್ದಾರ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ಕೊಡೋದು ಇವರೇ ಇದ್ರು. ಮತ್ತು ಇಡೀದೆ ಅವತ್ತು ನಿಮ್ಮದೇ ಕಾಲದಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ರು. ತಿಮ್ಮಪ್ಪನಲ್ಲಿ ಜಾಸ್ತಿ ಇವನಿಗೆ ಜಾಸ್ತಿ ಆಗ್ತಿಲ್ಲ. ತಿಮ್ಮಪ್ಪನವ್ರು ಏನು ಮಾಡ್ತಾ ಇದ್ದೀರಿ, ಜಯಂತ್ ಅವ್ರು ಏನು ಮಾಡ್ತಿದ್ರಿ, ಭಾರಿ ಹೋರಾಟಗಾರರು 13 ಜನ ಜೈಲಾಗಿದ್ದಾರಲ್ಲಪ್ಪ. ಹೌದಲ್ವ ಅಂತೇಳಿ ಆ ಕಡೆ ಹೋಗ್ತೀವಿ ನಾವು. ಮನಸ್ಸಿಗೆಲ್ಲ ಹೋಗಿ ಏನೇನಾಗಿ ಬಂದು ಆಮೇಲೆ ಆಗಿ ಆಗಲೂ ಬೇಲಾಗಿ 13 ದಿನದಂದು 13 ಜನ ರೈತರನ್ನ ದೇವರಾಜು ಈಶ್ವರಪ್ಪ ಅಂತ ಒಬ್ಬ, ಗಂಗಾ ಬಿನ್ ಭೈರಪ್ಪ ಅಂತ ಒಬ್ಬ, ವೀರೇಂದ್ರ ಬಿನ್ ಕನ್ನಪ್ಪ, ಆನಂದ ಬಿನ್ ನಾರಾಯಣಪ್ಪ, ಉಮೇಶ ಬಿನ್ ಈಶ್ವರಪ್ಪ, ಹುಚ್ಚಪ್ಪ, ಲಕ್ಕೇಶ ಬಿನ್ ಅಣ್ಣಪ್ಪ, ಇವರು 13 ಜನ ಜೈಲಲ್ಲಿ. 2 ವರ್ಷದ ಸಾಧನೆ. ಇದಾದಮೇಲೆ ಹಣಿಗೆರೆಯಲ್ಲಿ ಒಬ್ಬ ರವಿ ಹೆಗಡೆ ಅಂತ ಒಂದೇ ಮನೆ ಇದೆ. ಅವ್ರು ತನ್ನ ಸ್ವಂತ ಜೀವನ ಹೊತ್ಕೊಂಡಿದ್ದು 10 ಅಡಿ ಬಿಟ್ಟಿದ್ದಾರೆ ಜಾಗ. ಇದು ಮುಂದೊಬ್ಬ ರೈತ ಬಂದಾರೆ, ಅವ ಬಿಡಲಿಲ್ಲ ಅಂತೇಳಿ ನೀನು ಯಾಕೆ ಬಿಟ್ಟಿದ್ದೀಯ ಬಟ್ಟ ಅಂತ ಹೆಗಡೆ ಅಂತ ಅವ್ರು ಹೆಗಡೆ ಹೊಡೆದು ಬ್ಲಡ್ ಇಂಜುರಿ ಸಹ ಕಷ್ಟ ಕೊಡ್ತವ್ರು. ಯಾವ ಸಂಘದವರು ಸ್ಟ್ರೈಕ್ ಮಾಡ್ತಾ ಹೋರಾಟನೂ ಮಾಡಿದ್ರು. ನಾನೇ ಹೋಗಿ ಬಂದೆಲ್ಲ ಸಗಲ ಮಾಡ್ತಾರೆ. ಕೇಸ್ ರಿಜಿಸ್ಟರ್ ಆಗಿರಲಿಲ್ಲ. ಕೇಸ್ ರಿಜಿಸ್ಟರ್ ಆದರು. ಇದು ಇವ್ರದ್ದು ಕಾಲೇಜ್. ಇನ್ನು ಇರುವಕ್ಕಿಲ್ಲಿ ಎಲ್ಲರೂ ಬದುಕು ಮಾಡ್ಕೊಂಡಿದ್ದಾರೆ. ಯೂನಿವರ್ಸಿಟಿಗೆ 777 ಎಕರೆ ಜಾಗ ಇತ್ತು, 70 ಎಕರೆ ಬದುಕು ಮಾಡಿದ್ರು, ರೈತರೆಲ್ಲ ಮಾಡ್ಕೊಂಡಿದ್ರು, ರೆವಿನ್ಯೂ ಭೂಮಿ. ಅದರಲ್ಲೇ 3 ಜನ ಬ್ರಾಹ್ಮಣರು ಮಾಡ್ಕೊಂಡಿದ್ರು. 1 ಎಕರೆ ಸ್ಮಶಾನ ಮಾಡ್ಕೊಂಡಿದ್ರು. ಸಾಗುವಳಿ ನಮ್ಗೆ ಸ್ಮಶಾನಕ್ಕೆ ಇರಲಿ ಬ್ರಾಹ್ಮಣರು ಎಲ್ಲ ಮುಂಬಾರಿರ್ತಾರೆ. ಅವ್ರು ಮಾಡ್ಕೊಂಡಿದ್ದಾರೆ, ಲಿಂಗಾಯತ ಮಾಡ್ಕೊಂಡಿದ್ದಾರೆ, ಮನೆಯವರು ಮಾಡ್ಕೊಂಡಿದ್ದಾರೆ, ಕುರುಬೆ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಯಾರು ಇಲ್ಲ, ಇವ್ರನ್ನ ಬಿಡಿಸ್ಬೇಕು ಅಂತ ಹೊರಟು ನಾವು ರಕ್ಷಣೆ ಕೊಟ್ಟು ಯಡಿಯೂರಪ್ಪನವರು ಒಂದಿನ ಕರ್ಕೊಂಡು ಹೋಗಿ ಭೇಟಿ ಕೊಟ್ಟ. ಹಿಂಗೆ ಅದು ಆಯ್ತಪ್ಪ, ಹಂಚಿ ಜಲ ಬಿಡ್ರಪ್ಪ ರೈತರಿಗೆ, ನೀವು ಮಾಡಿಕೊಡಿ, 700 ಎಕರೆ ಕೊಟ್ಟಿದ್ದೀವಲ್ಲ ಅಂತ ಹೇಳಿದ್ವಿ. ಅವನು ಕರ್ಕೊಂಡು ಬಂದಿದ್ದರು. ನಾನು ಹೋದ ಮೇಲೆ 3 ಎಕರೆ ಹಿಡಿದು ಬೇಲಿ ಹಾಕಿದ್ರು. ಯೂನಿವರ್ಸಿಟಿ ರಕ್ಷಣೆ ಕೊಡಲೇ ಇಲ್ಲ ರೈತರಿಗೆ. 3 ಜನ ಬಹಳ ಬ್ರಾಹ್ಮಣರು, ಸಾಧಾರಣ ಕುಟುಂಬದವರು. ಅದು ದೊಡ್ಡ ಹೆಗಡೆ ಕುಡಿದ್ರು. ಇವ್ರದ್ದು ಕಾರ್ಯವೈದ್ಯ 2 ವರ್ಷ ಯಾರು
ರಾಮಪ್ಪನು ಬಂದಿದ್ರು. ಆಮೇಲೆ ಇಲ್ಲೇ ಇದು ರೈತರ ಕತೆ ಸೂಂಚಿ ಮೇಲೆ ಒಂದು ಗುಡ್ಡೆ ಹೊರಿಸ್ಬಿಟ್ರು. ನಾನು ಜ್ಞಾನೇಂದ್ರ, ನಾನು ಸೋತಿದ್ದೆ, ಜ್ಞಾನೇಂದ್ರ ಗೆದ್ದಿದ್ದು. ಹೋಗಿ ಗಲಾಟೆ ಮಾಡಿ ಗಲಾಟೆ ಮಾಡಿ ಬಿಡಲಿಲ್ಲ. ಹುಂಚಿ ಹುಟ್ಟ ಮಲೆಕೊಂಡು ಹುಂಚಿಯಿಂದ ಗುಡ್ಡೆ ಹೊರಿಸ್ಬಿಟ್ರು. ಇದು ಇವರು ರೈತರ ಕಾರಣ. ರುಕ್ಮಿಣಿ ರಾಜು SC. ಇನ್ನೊಂದು ಕೋಟೆಕೊಪ್ಪ ಅಂತ, ಅದು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ಹೋರಾಟನೂ ಮಾಡಿದ್ವಿ. ಅವರು ಮಡಿವಾಳ ಜನ ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ. ಇವರು ಇಲ್ಲಿಯ ಶಾಸಕರ ಕಡೆಯವರು ಹೋಗಿ ತಲತಲಾಂತರದಿಂದ ಸಾಗುವಳಿ ಮಾಡ್ಕೊಂಡಿದ್ದೀವಿ. ಯಾರೋ ದಾಖಲೆಗಳು ಯಾರೋ ಮಾಡ್ಕೊಂಡು ಹೋಗಿ ಅದು ನಮ್ದು ಅಂತ ಕೊಟ್ಟಿದ್ವಿ. ನಾವು ಹೋಗಿ ತಡ ನಿಲ್ಲಿಸಿದ್ವಿ, ತಾವು ಸಹಕಾರ. ಇದು ಇವರು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ. ಇವತ್ತು ನಾವೆಲ್ಲ ಹೋಗಿದ್ವಿ AC ಹತ್ರ, ನೆಲ್ಲಿ ಬೀಡ ಹತ್ರ. ಅದು ಒಂದಕ್ಕೂ ಇದೆ ಮಾತಾಡ್ತಾರೆ. ಎಲ್ಲರೂ ಇದು 1 2 3 6 ಎಕರೆ 3 ಎಕರೆ 4 10 ಎಕರೆ ಮಾಡ್ಕೊಂಡು ಇದ್ದಾರೆ. ಮಾಡ್ಕೊಂಡಿದ್ದಾರಪ್ಪ, ಅದನ್ನು ಕೊಡಬೇಕು ಕೊಡಬಾರ್ದು ನಡೀತಾನೆ ಇದೆ. ಎಲ್ಲ ರಾಜಕಾರಣಿಗಳು ಎಲ್ಲ ಹೋರಾಟಗಳು ಹೇಳ್ತಾನೆ ಇದ್ದಾರೆ. ನಿನ್ನೆ ಮೊನ್ನೆ ಹೋಗಿ 150 ಕಡೆ ಗಂಟೆ ಹೋಗ್ಬೋದು ಜೈಲು. ಅದು ಹೋಗ್ತಿದ್ದಾಗೆ ನವೀನ್ ಜೈನ್ ನೀಲಕುಮಾರ್ ಅವನು ಹೋಗ್ತಿದ್ದಾನೆ. ಯಾಕಂದ್ರೆ ಅವ್ನು BJPಗೆ ಏನೋ ಪರವಾಗಿ ಮಾತಾಡಿದ್ದಂತೆ ಅವರು ಹಾಕಿದ್ದ. ಇದು ನಮ್ಮ ಶಾಸಕರ 2 ವರ್ಷದ ಸಾಧನೆ. ಇನ್ನೊಂದು ಆಲೂರಲ್ಲಿ ಮೊನ್ನೆ ನಡೆದಿದೆ. ಅದು ಕಾನೂನು ಪರವಾಗಿದೆ, ಕಾನೂನು ಪ್ರಕಾರ ಸರಿ ಇದೆ. ಆದರೆ ಅನುಭವದಲ್ಲಿ ಒಪ್ಪಿದ್ದಾನೆ ವಿವೇಕ ಜೋಗಿ ಅಂತ, ಅತ್ಯಂತ ಕಮ್ಮಿ ಕೇಶವ ಜೋಗಿ ಅಂತ ಮಾಡ್ಕೊಂಡಿದ್ದಾನೆ. ಅವನು 40 ವರ್ಷ ಇದ್ದಾರೆ. ಎಲ್ಲರೂ ಹೇಳ್ತಾರೆ ಈ ಹಮೀದ್ ಅಂತ ಅವನು ಸ್ಯಾಂಕ್ಷನ್ ಮಾಡಿಸಿಕೊಂಡು 2 ಎಕರೆ ಅವ್ರ ಜಮೀನು ಅವ್ರಿಗೆ ಮಂದೆ ಬಿಡಿಸಿ. ಹಮೀದ್ ಯಾರು ಅಶೋಕ ರೋಡಲ್ಲಿ ಚಪ್ಪಲಿಗೆ ಬೆಂಕಿ ಹಾಕಿದ್ದೆ ಅವನು. ಆಮೇಲೆ ಇನ್ಸೂರೆನ್ಸ್ ಏನು ಮಾಡ್ಕೊಂಡು ಇನ್ಸೂರೆನ್ಸ್ ನನಗೆ ಗೊತ್ತಾಗ್ತದೆ ಅವನೇ ಬೆಂಕಿ ಹಾಕಿದ್ದೆ. ಕೊಡ್ಲಿಲ್ಲ, ಕೋರ್ಟಿಗೆ ಹೋದ, ಕೋರ್ಟಲ್ಲೂ ಹಾಕಿ ಬಟ್ ಊರು ಬಿಟ್ಟು ಏಕಾಏಕಿ ಆಗಿದೆ. ಅವನು ಯಾವ ಲಿಂಕಲ್ಲಿ ಹೋದ, ದುಬೈನಲ್ಲಿದ್ದ ಹೇಳ್ಬಿಟ್ಟಿದ್ರು, ಗೊತ್ತಿಲ್ಲ. ಹಮೀದ್ ಅವನ ಹೆಂಡತಿ ಹೆಸರು ಸ್ಯಾಂಕ್ಷನ್ ಯಾವಾಗ 20 ವರ್ಷದಿಂದ ಗೊತ್ತಿಲ್ಲ. ಆ ಬೆಂಕಿ ಹಾಕಿದ್ರೆ ಊರು ಬಿಟ್ಟು ಹೋದ್ಮೇಲೆ ಎಲ್ಲರೂ ಮಾಡ್ಕೊಂಡು ಮಾಡ್ಕೊಂಡೆ ಪೊಸಿಷನ್ ಆಗಿದ್ದಾನ. ಮೊನ್ನೆ ಪೊಸಿಷನ್ನು ತಗೊಂಡಿದೆ. ಯಾರು ತಗೊಂಡು ಹೋಗಿದ್ದಾನೆ? ಈ ಹಳ್ಳಿ ಸುತ್ತಮುತ್ತ ಹಳ್ಳಿಗಳಿದ್ದಾವೆ, ಅವರು ಕೂಲಿ ಕಾರ್ ಹೋಗ್ಯಾರ, ಸೋಪ್ ಕಾರ್, ಬುಲೆಟೇ ಹೋಗ್ಯಾರ, HD ಬೈಕ್, ಸ್ಕೂಟಿ ಹೋಗ್ಯಾರ, ಕಾರ್ ಹೋಗಿ ಒಂದು ಬೇಲಿ ಹಾಕಿ ಬಿಡಿಸಿ ಬಂದಿದ್ದಾರೆ. ಇವರೇ ಜೋಗಿ ಅತ್ಯಂತ ಕಮ್ಮಿ ಸಂಖ್ಯೆ ಇರ್ತಕ್ಕಂಥ ಜನ. ಪ್ರಜಾಪ್ರಭುತ್ವದಲ್ಲಿ ನಾವು ರಕ್ಷಣೆ ಕೊಡಬೇಕಾದ್ದು ಈ ಬ್ರಾಹ್ಮಣರಿಗೆ, ಈ ಜೋಗಿಗೆ, ಈ ನವೀನ್ಗೆ, ಈ ಮಡಿವಾಳರಿಗೆ ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ. ಅವ್ರಿಗೆ ರಕ್ಷಣೆ ಕೊಡಬೇಕು ಶಾಸಕರೇ. ಈ ಗೌಡರು ಹೆಂಗೋ ರಕ್ಷಣೆ ಪಡ್ಕೊತಾರೆ, ಈ ದೇವ್ರು ಹೆಂಗೋ ರಕ್ಷಣೆ ಪಡ್ಕೊತಾರೆ. ತೋಳಬಲ ಇಲ್ಲದಿರ್ತಕ್ಕಂಥ ಎದುರ್ತಕ್ಕಂಥ ಬ್ರಾಹ್ಮಣರಿಗೂ ರಕ್ಷಣೆ ಕೊಡಬೇಕು ನಾವು. ಕಮ್ಮಿ ಸಂಖ್ಯೆಯಲ್ಲಿರ್ತಕ್ಕಂಥ ಹುಡುಗಿ ಅದು ಬಿಟ್ಬಿಟ್ಟು ಅವ್ರ ಜಮೀನು ಬಿಡಿಸೋದು. ಈಗ ನಿನ್ನೆ ಮೊನ್ನೆ ಅವನ ನವೀನ್ ನಮ್ಮ ಓಡಾಡಿದ ಮೇಲೆ ಅವತ್ತಿನ ಪಂಚಾಯತ್ ಇದ್ರೆ ಇಲ್ದಿದ್ರೆ ಈ ತರ ಇದು DC ಹತ್ರ ಪ್ರಸ್ತಾಪ ಆಯ್ತು. ನಾವು ನೀವು ವಿವರವಾಗಿ ಮಾತಾಡೋದು ಅದ್ರ ಬಗ್ಗೆ 26-27 ಸರ್ಕಾರ ಮಾಡೋದು ಕೂಡ ನಾವು ಸರ್ಕಾರ ಮಟ್ಟದಲ್ಲಿ ಆಗಲಿಲ್ಲ. ಈ ಶುಭ ಕಾರ್ಯಗಳು ಅದು ಇದು ಆಗ್ತದೆ. ಒಂದು ಹಂತಕ್ಕೆ ತಾವೆಲ್ಲ ಬೆಳಕಿದ್ರಿ. ಅದಾದ್ಮೇಲೆ ನಾವು ಪೇಪರ್ ಸಬ್ಮಿಟ್ ಮಾಡಿಬಿಟ್ರೆ ಫಾಲೋ ಅಪ್ ಆಗಿರ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಇನ್ನು ಅನೇಕ ವಿಷಯಗಳಿದ್ದಾವೆ ಹೇಳೋದು. ನೋಡೋಣ 2 ವರ್ಷದ ಸಾಧನೆ ರೈತರ ವಿಷಯದಲ್ಲಿ ಹೀಗೆ. ಈಗ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಬೀಜದ ಯಾವುದೇ ಬೀಜದ ಬರ್ತಾ ಇದ್ವಿ, ಬೀಜ ಜೋಳ ಇದ್ದಿದ್ರೆ ಅದರ ಬೆಲೆ ಜಾಸ್ತಿ ಆಗಿದೆ. ಹೇಳಿದ್ ನಾನು ಜನನ ಮರಣ ಕೂಡ ರೇಟ್ ಜಾಸ್ತಿ ಆಗಿದೆ. ಇಲ್ಲಿದೆ ನಮ್ಮ ಚಾರ್ಜ್ ಶೀಟ್ ಡೀಟೇಲ್ಸ್ ಇದೆ, ಎಷ್ಟೆಷ್ಟು ಆಗಿದೆ ಅಂತ ವಿವರಗಳು. ಯಾವುದನ್ನೂ ಬಿಟ್ಟಿಲ್ಲ, ಹುಡುಕಿ ಟ್ಯಾಕ್ಸ್ ಹಾಕಿಲ್ಲ. ಇದು ಸರ್ಕಾರದ ಸಾಧನೆ, ಇದು ಶಾಸಕರ ಸಾಧನೆ. ಜಿಲ್ಲಾ ಉಸ್ತುವಾರಿ ಸಚಿವರು ಏನಿಲ್ಲ ಇಲ್ಲ, ಟೀಚರ್ಸ್ ಇಲ್ಲ. ಇವತ್ತು ಅವರೇ ಹೇಳಿದ್ದಾರೆ, ತಮ್ಮೆಲ್ಲ ಪತ್ರಿಕೆಗಳು ಬಂದಿದೆ. 60,000 ಶಿಕ್ಷಕರು ಇಲ್ಲದ 30-40,000 ಈ ರಾಜ್ಯದಲ್ಲಿ. ಇವ್ರ ಕತೆ ಅದು ಎಲ್ಲದಕ್ಕಿಂತ ಮೊದಲು ಅಪ್ಪನ ಕಾಲದಾಗ ಇಲ್ದಿರೋದು, ಅಣ್ಣನ ಕಾಲದಾಗ
ಟ್ಯಾಕ್ಸ್